ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೋಗಿತ್ ಅಂತೇಳಿ. ಹಾಗಾಗಿ ಯೂಟ್ಯೂಬ್ ಒಂದು ಚಾನಲ್ನ ಮಾಡಿದ್ದೀನಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮದು ಒಂದು ಕೊಡಗು ಬಗ್ಗೆ ಮಾತಾಡೋಣ. ಎಲ್ಲರೂ ಸ್ವಚ್ಛ ಭಾರತ ಮಾಡಬೇಕು ಅಂತೇಳಿ ಎಲ್ಲರೂ ಹೊಸ ಥರ ಒಂದು ಪ್ರಯತ್ನ ಕೈ ಹಾಕಿದ್ದಾರೆ. ಹಾಗೆ ಅದೇ ಥರ ನಾವು ಎಲ್ಲರೂ ಒಂದು ಯೂಟ್ಯೂಬ್ ಚಾನಲ್ನಲ್ಲಾಗಲಿ ಅಥವಾ ಯಾವುದೋ ಒಂದು ರೀಲ್ಸ್ಗಳು ಮಾಡೋದಾಗಲಿ ಆ ಥರ ಮಾಡಿ ಬರೀ ಇದ್ರ ಬಗ್ಗೆನೇ ಮಾತಾಡೋಣ. ಹೇಗೆಂದರೆ ಒಂದಿನ ಎಲ್ಲರೂ ಒಂದು ಬೇರೆ ರೀಲ್ಸಲ್ಲಿ ಡ್ಯಾನ್ಸು, ಹಾಡು ಆ ಥರ ಮಾಡ್ತಾರೆ. ನಾವು ಸ್ವಚ್ಛ ಭಾರತದ ಬಗ್ಗೆ ಪ್ರತಿಯೊಂದು ಎಲ್ಲ ಥರ ವೀಡಿಯೋಗಳನ್ನೂ ಮಾಡ್ತೀವಿ. ಹಾಗೆ ಅದೇ ಥರ ಸ್ವಚ್ಛ ಭಾರತದ ಬಗ್ಗೆನೂ ಒಂದು ಮಾತಾಡೋಣ. ಅದರಲ್ಲೂ ಒಂದು ರೀಲ್ಸನ್ನು ನಮ್ಮದು ಸ್ವಚ್ಛ ಭಾರತ ಅಥವಾ ಇದ್ರ ಬಗ್ಗೆ, ದೇಶದ ಬಗ್ಗೆ ಅಥವಾ ರಾಜ್ಯದ ಬಗ್ಗೆ, ಜಿಲ್ಲೆ ಬಗ್ಗೆ ಯಾವ್ದಾದ್ರು ಒಂದು ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ಕೊಡೋಣ. ರಾಜಕೀಯ ಪಕ್ಷಗಳು ಮಾಡ್ತವೆ, ಅದರಿಂದ ಆದರೂ ಅವ್ರದ್ದು ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಅದು ಅವ್ರಿಗೆ ಸರಿ ಅನಿಸಿದ ಪ್ರಕಾರ ಮಾಡ್ತಾ ಇರ್ತಾರೆ. ಯಾವ ಪಕ್ಷ ಆಗಲಿ ಯಾವುದೇ ಆಗಲಿ ಅವ್ರಿಗೆ ಸರಿ ಅನಿಸಿದ ಪ್ರಕಾರ ಮಾಡ್ತಾ ಇರ್ತಾರೆ. ಹಾಗೆ ನಾವು ಒಂದು ಸಪೋರ್ಟ್ ಮಾಡೋಣ. ಹಾಗೆಯೇ ನಮ್ಮದು ಈಗ 2 ನೀರಿನ ಬಾಟ್ಲು ಬಗ್ಗೆ ಬಂದಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ. ಹಾಗೆ ಸಣ್ಣ ಬಾಟ್ಲುಗಳನ್ನೆಲ್ಲ ನಿಷೇಧ ಮಾಡಬೇಕು, ಬರೀ ದೊಡ್ಡ ಬಾಟ್ಲು ಥರ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಯೂಸ್ ಮಾಡೋ ಥರ ಎಲ್ಲರೂ ಉಪಯೋಗಿಸಿ ಅಂತೇಳಿ. ಹಾಗೆ ನಾವು ಒಂದು ಕೈ ಜೋಡಿಸಿದ್ರೆ ಎಲ್ಲರೂ ಥರ ಉಪಯೋಗಿಸ್ಬೇಕಾದ್ರೆ, ನಾವು ಉಪಯೋಗಿಸ್ಬೇಕಾದ್ರೆ ನೀರಿನ ಬಾಟ್ಲುಗಳಾಗಲಿ ಪ್ಲಾಸ್ಟಿಕ್ ವಸ್ತುಗಳನ್ನಾಗಲಿ ಬಳಕೆ ಮಾಡಬೇಕಾದ್ರೆ ಸಣ್ಣ ಬಾಟ್ಲುಗಳನ್ನ ಬಿಟ್ಟು ದೊಡ್ಡದಾದ ತೊಗೊಂಡು ಎಲ್ಲರೂ ಉಪಯೋಗ ಪಡೆಯೋ ಥರ ಮಾಡ್ಕೊಳ್ಳೋಣ. ಇಲ್ಲ ಅಥವಾ ಅರೇಂಜ್ಮೆಂಟಾಗಿ ಯೂಸ್ ಮಾಡುವಂಥ ಬಾಟಲ್ಗಳನ್ನ ಯೂಸ್ ಮಾಡೋಣ. ಹಾಗೆ ಯೂಸ್ ಮಾಡ್ತಾ ಹೋದರೆ ನಮಗೊಂದು ಸ್ವಚ್ಛ ಭಾರತಕ್ಕೆ ಅದು ಒಂದು ರೀತಿಯಲ್ಲಿ 1% ಕಮ್ಮಿ ಆಗ್ತಾ ಬರುತ್ತೆ. ಅದು ಒಂದು ಕಮ್ಮಿ ಆಗಿದಾಗ ಬಾಟ್ಲುಗಳು ಎಲ್ಲೆಂದರಲ್ಲಿ ಎಸೆಯೋದು ಅಂಥದ್ದು ಈ ಥರದ್ದೆಲ್ಲ ಕಮ್ಮಿ ಆಗುತ್ತೆ. ಹಾಗೆ ಕೊಡಗಿನ ಜನಗಳು ಹಾಗೆ ಎಲ್ಲೆಂದರಲ್ಲಿ ಎಸೆಯೋದು ಕಮ್ಮಿ ಆಗುತ್ತಲ್ಲ, ಕೊಡಗಿನ ಜನಗಳು ಪ್ರತಿಯೊಬ್ಬರು ಬಾಯಲ್ಲೂ ಇದೇ ರೀತಿ ಬರುವ ಥರ ಮಾಡಬೇಕು. ನಾವು ಕೂಡ ಮಾತಾಡ್ತಾ ಎಲ್ಲಾದ್ರೂ ಪ್ರತಿಯೊಂದೂ ಎಲ್ಲೆಂದರಲ್ಲಿ ಉಗಿಯುವಂಥದ್ದಾಗಲಿ, ಪ್ಲಾಸ್ಟಿಕ್ ಎಸೆಯುವಂಥದ್ದಾಗಲಿ ಈ ಥರ ಮಾಡಿದಾಗ ನಾವೆಲ್ಲದರಲ್ಲಿ ಸ್ವಚ್ಛ ಭಾರತ ಮಾತಾಡ್ತೀವಿ. ನಾವು ಸಹ ಮಾತಾಡ್ತೀವಿ ಸ್ವಚ್ಛ ಭಾರತ ಏನಾದರೂ ಎಲ್ಲಿ ಹೆಂಗೆ ಗಲೀಜಿದೆ ಹೀಗಿದೆ ಅಂತೇಳಿ ಸರ್ಕಾರನ ದೂರ ಬದಲು ನಮ್ಮನ್ನು ನಾವು ದೂರ್ಕೊಳ್ಳೋಣ. ನಾನು ಎಸ್ತರೆ ತಾನೇ ಅದು ಗಲೀಜಾಗೋದು. ಪ್ರತಿಯೊಬ್ಬ ಒಂದು ಚಾಕ್ಲೇಟ್ ಸಿಪ್ಪೆ ಎಸ್ತರೂ ಕೂಡ ಗಲೀಜಾಗೋದು. ಮೊದಲು ನಾವು ಅರಿವು ಮೂಡಿಸ್ಕೊಳ್ಳೋಣ. ಫಸ್ಟು ನಮ್ಮಲ್ಲಿ ಸ್ವಂತ ಮಾತಲ್ಲಿ ಮಾತಾಡಬೇಕಾದ್ರೆ ಸ್ವಚ್ಛ ಭಾರತ ಆಗಿ ಈಗ ಎಲ್ಲಾದರೂ ಅಷ್ಟು ಹುಡುಗರಾಗಲಿ ಪ್ರತಿಯೊಂದು ಮಕ್ಕಳು ಕೂಡ ಮೊಬೈಲ್ ಇಟ್ಕೊಂಡು ಯೂಸ್ ಮಾಡ್ತಾರೆ. ಫಸ್ಟ್ ಮಾಡೋದಂತ ರೀಲ್ಸ್ ಮಾಡ್ತಾರೆ, ರೀಲ್ಸ್ ನೋಡ್ತಾ ಇರ್ತಾರೆ. ಪ್ರತಿಯೊಂದು ಮಾಡೋರು ಮಾಡ್ತಾ ಇರ್ತಾರೆ, ನೋಡೋರು ನೋಡ್ತಾನೆ ಇರ್ತಾರೆ. ಬರೀ ಇದೇ ಆಗ್ತಾಯಿದೆ, ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ. ಅದೇ ಥರ ಒಂದು ರೀಲ್ಸ್ನ ನಮ್ಮ ಎಲ್ಲ ಯೂಟ್ಯೂಬರ್ಸ್ಗಳಾಗಲಿ ಯಾರೇ ಆಗಲಿ ಫಸ್ಟು ಮೊದಲು ಒಂದು ರೀಲ್ಸಲ್ಲಿ ಒಂದು ಸ್ವಚ್ಛ ಭಾರತದ ಬಗ್ಗೆ ಅಥವಾ ಅಭಿಯಾನ ಮಾಡೋಕ್ಕೆ ಶುರು ಮಾಡೋಣ. ಹಂಗೆ ಒಂದು ರೀಲ್ಸ್ ಮಾಡಿದ್ರು ಫಸ್ಟ್ ಒಂದು ರೀಲ್ಸು ಸ್ವಚ್ಛ ಭಾರತದ ಬಗ್ಗೆ ಇರಲಿ ಅಥವಾ ನಮ್ಮ ಅಭಿವೃದ್ಧಿ ಯಾವುದೇ ಒಂದು ಅಭಿವೃದ್ಧಿ ಬಗ್ಗೆ ಇರಲಿ, ಅದು ನಮ್ಮಲ್ಲಿ ನಾವು ಹುಟ್ಟಿಸ್ಕೊಳ್ಳೋ ಥರ ಮಾಡೋಣ. ಸರ್ಕಾರ ಮಾಡೋಂಥದ್ದು ಮಾಡ್ತಾ ಇರಲಿ, ಅದರ ಜೊತೆಯಲ್ಲಿ ನಮ್ಮನೆ ಎಲ್ಲರನ್ನೂ ದೂರದ ಬಿಟ್ಟು ನಮ್ಮ ಕೈಲಾಗಿರೋಂಥದ್ದು ಬಾಯಲ್ಲಿ ಮಾಡುವಂಥದ್ದು, ನಮ್ಮ ಮನೇಲಿ ಮಾಡೋವಂಥದ್ದನ್ನ ಫಸ್ಟು ಶುರು ಮಾಡೋಣ. ಸ್ವಚ್ಛ ಭಾರತ ಅಥವಾ ಹೀಗೆ ಬೇರೆ ಥರ ಒಂದು ಅಭಿವೃದ್ಧಿ ಬಗ್ಗೆ ಯಾವುದಾದ್ರೂ ಒಂದು ನಮ್ಮ ರಾಜ್ಯ ಜಿಲ್ಲೆನ ಯಾವ ರೀತಿ ಮಾತಾಡಿದ್ರೆ ಅಭಿವೃದ್ಧಿ ಆಗುತ್ತೆ. ಅಥವಾ ಬೇರೆ ಈಗ ಹೊರಗಡೆಯಿಂದ ಬರ್ತಾರೆ ಟೂರಿಸ್ಟ್ಗಳಲ್ಲಿ, ಪ್ರತಿಯೊಂದು ಪ್ರವಾಸೋದ್ಯಮ ಇರುವಂಥದ್ದು ನಮ್ಮ ಕೊಡಗು ಜಿಲ್ಲೆಯಲ್ಲಿ. ಪ್ರವಾಸೋದ್ಯಮನ ಆದಷ್ಟು ನಾವು ಹೆಚ್ಚು ಅಭಿವೃದ್ಧಿ ಪಡಿಸುವಂಥದ್ದು ಆಗಬೇಕು. ಪ್ರವಾಸೋದ್ಯಮಕ್ಕೆ ಬರುವಂಥವ್ರು ಹೊರಗಡೆಯಿಂದ ಎಲ್ಲೆಲ್ಲಿಂದ ಯಾವ ರೀತಿ ಆದರೂ ಬರ್ತಾರೆ. ಸ್ವಚ್ಛ ಇಡುವಂಥವ್ರು ಬರ್ತಾರೆ, ಸ್ವಚ್ಛ ಇಡದೇ ಇರೋವಂಥವ್ರು ಬರ್ತಾರೆ. ಅವ್ರಿಗೆ ಫಸ್ಟು ಅರಿವು ಮೂಡಿಸ್ಬೇಕು. ಅಲ್ಲಿಂದ ನಾವು ರೀಲ್ಸ್ಗಳಲ್ಲಿ ಇದರಲ್ಲಿ ಕೊಡಗುಗೆ ಹೋದರೆ ಪರವಾಗಿಲ್ಲಪ್ಪ, ಪ್ರತಿಯೊಬ್ಬರು ಮಾತಾಡ್ತಾರೆ ಸ್ವಚ್ಛ ಭಾರತ ಅಂತ ಪ್ರತಿಯೊಬ್ಬರು. ಮೊದಲೆಲ್ಲ ಏನು ಮಾಡಿದ್ರೆ ಕೊಡಗು ಅಂತ ಹೇಳಿದ್ರೆ ಅಲ್ಲಿ ಕುಡಿಯೋಕ್ಕೆ ಸಿಗುತ್ತೆ ಆ ಥರ ಅಂತ ಬರ್ತಿದ್ರು. ಈಗ ಹಂಗೆ ಮಾಡಬಾರ್ದು. ನಾವು ಮಾತಾಡುವಾಗ ಪ್ರತಿಯೊಬ್ಬರು ರೀಲ್ಸಲ್ಲಿ ನೋಡಿದ ತಕ್ಷಣ ಫಸ್ಟ್ ಓಪನ್ ಮಾಡಿದ ತಕ್ಷಣ ರೀಲ್ಸಲ್ಲಿ ಬರುವಂಥದ್ದು ಸ್ವಚ್ಛ ಭಾರತ ಮಾಡ್ತಾ ಇದ್ದಾರೆ. ನಾವು ಒಂದು ಏನಾದ್ರು ಒಂದು ಎಸಿಬೇಕಾದ್ರೂ ಒಂದು ಬಾಟ್ಲಿ ಹಿಡಿದು ಎಸಿಬೇಕಾದ್ರೂ ಒಂದು ಏನಾದ್ರು ಒಂದು ಪ್ಲಾಸ್ಟಿಕ್ ಎಸಿಬೇಕಾದ್ರೂ ರೀಲ್ಸಲ್ಲಿ ಇತ್ತು ಅನ್ನೊಂದು ಯೋಚನೆ ಬರೋ ಥರ ಮಾಡೋಣ. ಪ್ರತಿಯೊಬ್ಬರಿಗೂ ಮನದಲ್ಲಿ ಉಳ್ಕೊಳ್ಳೋ ರೀತಿ ಏನಾದರೂ ಒಂದು ರೀಲ್ಸ್ಗಳನ್ನ ಮಾಡ್ತಾ ಹೋದರೆ ಅಭಿವೃದ್ಧಿ ಆಗ್ತಾ ಬರುತ್ತೆ. ನಮ್ಮನ್ನ ಏನು ಮಾಡಿದ್ರೆ ನಮ್ಮ ಸ್ವಂತಲ್ಲಿ ದುಡ್ಡಿಲ್ಲದೆ ನಮ್ಮ ಕೈಯಲ್ಲಿಲ್ಲದೆ ಮನಸ್ಸಿಂದ ಆಗೋಂಥದ್ದು ಅಥವಾ ನಾವು ಇಡುವಂಥ ರೀತಿಲಿ ಒಳ್ಳೆಯದಾಗುವಂಥ ರೀತಿಲಿ ಏನಾದರೂ ಅಭಿವೃದ್ಧಿ ಆಗೋಂಥ ಈಗ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ನಾವಾಗ ಯಾವ ರೀತಿ ಇಟ್ಟರೆ ನಮ್ಮ ರಾಜ್ಯ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ಸ್ವಚ್ಛತೆಯಿಂದ ಕೂಡಿರುತ್ತೆ ಅಂತ. ಪ್ರತಿಯೊಂದು ವಲಸೆ ಕಾರ್ಮಿಕರಾಗಲಿ ಎಲ್ಲ ಬರ್ತಾರೆ, ಎಲ್ಲೆಂದರಲ್ಲಿ ಹೋಗಿರ್ತಾರೆ, ಗುಟ್ಕಾ ಆ ಥರ ಆಗಲಿ ಈ ಗುಟ್ಕಾಗಳನ್ನೆಲ್ಲ ಉಗಿಯೋಂಥದ್ದನ್ನ ಒಂದು ಕಡೆ ಕಮ್ಮಿ ಮಾಡುವ. ಎಲ್ಲೆಂದರಲ್ಲಿ ಬಸ್ಸಲ್ಲಾಗಲಿ ಎಲ್ಲರೂ ಒಂದು ಅಂಗಡಿಯಲ್ಲಿ ಇರ್ತಾರೆ, ಎಲ್ಲಾದ್ರೂ ಗೋಡೆಯ ಕಡೆ ನಿಂತ್ಕೊಂಡು ಉಗಿಯುತ್ತಾರೆ, ಅಂಥವ್ರನ್ನ ಕಮ್ಮಿ ಮಾಡಿಸ್ಬೇಕು. ಪ್ರತಿಯೊಬ್ಬ ಹುಡುಗನೂ ಕೇಳುವಂಥ ರೀತಿಲಿ ಆಗಬೇಕು. ನಮ್ಮ ಕೊಡಗು ಜನತೆ ಹೇಗೆ ಇರಬೇಕು ಅಂತ ಹೇಳಿದ್ರೆ, ನಾವು ಏನೇ ಮಾಡಿದ್ರು ತಕ್ಷಣ ಅಲ್ಲಿ ಕೇಳೋ ರೀತಿ ಇರಬೇಕು. ಈ ಥರ ಮಾಡಬೇಡಿ. ಯಾವತ್ತು ಹಲ್ಲೆ ಮಾಡಿ ಆಗಲಿ ಅಥವಾ ಬೈಯೋದಾಗಲಿ ಮಾಡಿ ಒಳ್ಳೆ ರೀತಿಲಿ ಹೇಳಿದ್ರೆ ಜನಗಳು ಒಳ್ಳೆ ರೀತಿಲಿ ಕೇಳ್ಬೋದು ಅಂತ. ಒಂದ್ಸತಿ ಕೇಳಿ ಒಳ್ಳೆ ರೀತಿಲಿ ಹೇಳಿದರೆ ಅವ್ರಿಗೊಂಥರ ಮನವರಿಕೆ ಮಾಡಿಕೊಟ್ರೆ ಒಂದು ಒಳ್ಳೆ ರೀತಿಲಿ ಬಳಸ್ತಾರೆ ಅಂತ ನಮ್ಮ ಅನಿಸಿಕೆ. ಪ್ರತಿಯೊಬ್ಬರು ಈ ಥರ ಮಾಡ್ತಾ ಹೋದಾಗ ನಮಗಲ್ಲಿ ಒಂದು ಸ್ವಚ್ಛ ಭಾರತ ಅಥವಾ
ಬೇರೆ ಅಭಿವೃದ್ಧಿ ಆಗುವಂಥ ಕೆಲಸಗಳಾಗ್ತಾಯಿದ್ವಿ. ಈಗ ಸ್ವಚ್ಛ ಭಾರತ ಎಲ್ಲಿ ಅಂತ ಹೇಳಿ ಕಸಗಳು ದಾರಿ ಸೈಡ್ ನೋಡಿದ್ರೆ ತುಂಬ ಬಿದ್ದಿದೆ ಕಸಗಳು. ಇದ್ರ ಬಗ್ಗೆ ಒಂದು ಈಗ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಏನು ಮಾಡ್ತಾರೆ, ಸ್ವಚ್ಛ ಭಾರತ ಇದಕ್ಕೋಸ್ಕರ ಒಂದು ಕಸ ಕ್ಲೀನ್ ಮಾಡೋಕ್ಕೆ ಒಂದು ಮಿಷಿನರಿಗಳನ್ನೆಲ್ಲ ಮಾಡಿರ್ತಾರೆ. ಈ ನಾವೆಲ್ಲ ಕೇಳ್ತೀವಿ ಅಲ್ಲಿ ಬ್ಯಾನರ್ ಕಟ್ಟೋದು, ಒಬ್ಬರದ್ದು ಅಭಿವೃದ್ಧಿ ಮಾಡೋದು, ಈ ಥರ ಮಾಡಿದ್ರೆ ಅದ್ರ ಬದಲು ಒಂದು ಕಸದ ಡಬ್ಬಿಗಳನ್ನಿಟ್ಟು ನಮ್ಮ ಸ್ವಚ್ಛ ಭಾರತದ ಬಗ್ಗೆ ಅರಿವು ಮೂಡಿಸಿ ಯಾವುದೋ ಒಂದು ಬ್ಯಾನರ್ ಹಾಕಿರ್ತಾರೆ ಎಲ್ಲೋ ಒಂದು ಕಡೆ, ಸುಮ್ಮನೆ ಬ್ಯಾನರ್ ಹರಿದು ನೇತಾಡ್ತಿರ್ತಾರೆ. ಅದರ ಬದಲು ಒಂದು ಪರ್ಮನೆಂಟ್ ಆಗಿರೋ ಥರ ಒಂದು ಕಸದ ಬುಟ್ಟಿಗೆ ಸ್ಪಾನ್ಸರ್ ಮಾಡಿ, ಅದೇ ದುಡ್ಡಿಗೆ ಕಸದ ಡಬ್ಬಗಳನ್ನ ಬ್ಯಾನರ್ ಮಾಡಿ ಟೌನ್ಗಳಲ್ಲಿ ಅಥವಾ ಒಂದು ಸಿಟಿಗಳೊಂದು ಸಣ್ಣ ಅಂಗಡಿಗಳಿರುವಂಥ ಜಾಗದಲ್ಲಿ ಅವ್ರ ಬ್ಯಾನರ್ ಅದ್ರದ್ದು ಫೋಟೋ ಚಿತ್ರ ಹಾಕಿ ನಿಮ್ಮ ಪಕ್ಷದವರದಾಗಲಿ ಅಥವಾ ಬರ್ತ್ಡೇ ವಿಶೇಷಗಳಾಗಲಿ ಈ ಥರ ಮಾಡ್ತಾರೆ. ನನ್ನ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಒಂದು ಮಾಡಿ ಒಂದೊಂದು ಡಬ್ಬಗಳನ್ನ ಇಡ್ತಾ ಹೋದರೆ ಅದು ಪರ್ಮನೆಂಟಾಗೂ ಇರ್ತದೆ, ಒಂದು ಫೋಟೋನೂ ಇರ್ತದೆ ಅವರಲ್ಲಿ. ಅದರಲ್ಲಿ ಕಸ ಹಾಕೋದಾಗಲಿ ಸ್ವಚ್ಛತೆಯನ್ನು ಕಾಪಾಡೋಕ್ಕೆ ಒಂದು ಅರಿವು ಮೂಡಿಸ್ತಾರೆ. ಅದನ್ನು ಪಾಸಿಟಿವ್ ಆಗಿ ತೊಗೋಬೇಕು, ಕೆಟ್ಟದಾಗಿ ರೀತಿಯಲ್ಲಿ ತೊಗೋಬಾರ್ದು ಯಾರನ್ನು. ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋದಾಗ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಒಂದು ಸ್ವಚ್ಛ ಭಾರತಿಗೆ ನಮ್ಮದೊಂದು ಕೊಡುಗೆ ಇದ್ದೇ ಇರ್ತದೆ, ಸಣ್ಣ ಪುಟ್ಟದು. ಈಗ ನಮ್ಮದೊಂದು ಬ್ಯಾನರ್ ಮಾಡಿಸಿ ಹಾಕೋದು ಬದಲು ಏನಾದ್ರು ಒಂದು ಮರಕ್ಕೆ ನೇತಾಕ್ತೀವಿ, ಅದ್ರ ಬದಲು ಒಂದು ಡಬ್ಬನೇ ಮಾಡಿಸಿ, ಒಂದು ಫೈಬರ್ ಡಬ್ಬಗಳು, ಪ್ಲಾಸ್ಟಿಕ್ ಡಬ್ಬಗಳು ದೊಡ್ಡ ರೀತಿಯಲ್ಲಿ ಒಂದು ಮಾಡಿಸಿ ಅದಕ್ಕೊಂದು ನಿಮ್ಮ ಫೋಟೋಗಳನ್ನ ಹಾಕಿ ಸ್ವಚ್ಛ ಭಾರತ ಅಂತ ಹೇಳಿ ಮಾಡಿದ್ರೆ ತುಂಬ ಅನುಕೂಲ ಇರ್ತದೆ. ಆಗ ಹಾಕಿದಾಗ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಜನ ಅದು ಕಸ್ದಾಗ ಪರವಾಗಿಲ್ಲಪ್ಪ ಈ ಥರ ಮಾಡಿ ಒಂದು ಯೂಸ್ ಮಾಡೋಣ ಅಂತೇಳಿ ಪ್ರತಿಯೊಬ್ಬರಲ್ಲೂ ಮನಸ್ಸಲ್ಲಿ ಬರುತ್ತೆ. ಹತ್ತಿರ ಒಂದು 100 ಮೀಟ್ರಿಗೋ ಒಂದು 50 ಮೀಟ್ರಿಗೋ ಒಂದೊಂದು ಕಸದ ಡಬ್ಬಗಳನ್ನ ಇಡ್ತಾ ಹೋದರೆ ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ನಾವು ಎಷ್ಟೋ ಜನಗಳಿದ್ದಾರೆ, ಸ್ಪಾನ್ಸರ್ಗಳು ಅಥವಾ ಏನಾದ್ರು ಒಂದು ಬ್ಯಾನರ್ಗಳನ್ನ ದಾರಿಲಿ ಬ್ಯಾನರ್ಗಳನ್ನ ಹಾಕ್ತಾರೆ. ಅದ್ರ ಬದಲು ಆ ದಾರಿನ 100 ಮೀಟ್ರಿಗೂ 50 ಮೀಟ್ರಿಗೂ ಒಂದೊಂದು ಕಸದ ಡಬ್ಬಗಳನ್ನ ಇಡ್ತಾ ಹೋದರೆ ಅಭಿವೃದ್ಧಿ ಆಗುತ್ತೆ. ಮತ್ತು ಒಂದು ರೀಸೈಕಲ್ ಮಾಡೋಂಥ ಬಾಟಲ್ಗಳನ್ನ ಯೂಸ್ ಮಾಡಬೇಕು. ಪ್ರತಿಯೊಂದು ಕುಡ್ದಿದ್ದಾಗಲಿ ಡ್ರಿಂಕ್ಸ್ ಮಾಡಿ ಪ್ಯಾಕೆಟ್ಗಳಾಗಲಿ ಬಾಟ್ಲ್ಗಳಲ್ಲಿ ಎಲ್ಲೆಂದರಲ್ಲಿ ಎಸೆದಿದ್ದಾರೆ, ಆ ಕಂಪ್ನಿಗಳಿಗೆ ಅರಿವು ಮೂಡಿಸಬೇಕು. ನಿಮ್ಮ ಬಾಟಲ್ಗಳನ್ನ ನೀವೇ ವಾಪಸ್ ತಗೊಳ್ಳೋ ರೀತಿ ರೀಸೈಕಲ್ ಮಾಡುತ್ತೀರಿ. ಸರ್ಕಾರದಿಂದ ಒಂದು ಮಾರ್ಗಸೂಚಿಯನ್ನು ಮಾಡೋದಾಗಲಿ ಏನಾದ್ರು ಒಂದು ಮಾಡಿದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ಈ ಥರ ಮಾಡ್ತಾ ಹೋದಾಗ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ, ನಮ್ಮ ಸ್ವಚ್ಛತೆಗೆ ಅನುಕೂಲ ಆಗುತ್ತೆ. ಈಗ ನಾವು ಸರ್ಕಾರನ ದೂರದ ಬದಲು ನಾವು ಸರ್ಕಾರಕ್ಕೊಂದು ಸಲಹೆ ಕೊಡ್ತಾ ಹೋಗೋಣ. ದೂರದ್ದು ಬೇಡ, ಯಾವ ಪಕ್ಷ ಆಗಲಿ ಯಾವ ಇದೇ ಆಗಲಿ ಒಂದು ದೂರದ್ದು ಬೇಡ. ಅವ್ರನ್ನ ನೀವು ಈ ಥರ ಮಾಡಿದ್ರೆ ಈ ಥರ ಆಗ್ಬೋದು, ಈ ಥರದೊಂದು ಮಾಡಿಕೊಡಿ ನಮಗೆ ಅಂತೇಳಿ ಆ ಥರ ಮನವರಿಕೆ ಮಾಡ್ಬೋದು. ಸ್ವಚ್ಛ ಭಾರತ ಪ್ರತಿಯೊಂದು ಎಲ್ಲೆಲ್ಲಿ ನಿಂತಲ್ಲಿ ಕೂತಲ್ಲಿ ಎಲ್ಲ ಉಗಿತಾರೆ, ಎಸಿತಾರೆ, ಆ ಥರ ಅವ್ರಿಗೊಂದು ಅರಿವು ಹೋಗ್ತದೆ. ಪ್ರತಿಯೊಂದು ಕಡೆ ಈಗ ಬ್ಯಾನರ್ಗಳನ್ನ ಹಾಕಲೇಬೇಕು ಅಂತಿದ್ರೆ ಕಷ್ಟ ನೋಡಿ, ಹಿಂಗೆ ಬ್ಯಾನರ್ಗಳನ್ನ ನೇತಾಕ್ತಾರೆ, ಅದು ಅಲ್ಲೇ ಬಾಕಿ. ಅದಾದಮೇಲೆ ಹಾಳಾಗಿ ಪುನಃ ಹರಿದು ನೇತಾಡ್ತಾ ಇರ್ತದೆ, ಅದು ಎಲ್ಲೆಂದ್ರಲ್ಲಿ ಬೀಳ್ತದೆ ಅಥವಾ ಎಲ್ಲೊಂದು ಕಡೆ ಅದು ಸೇರ್ಕೊಳ್ಳುತ್ತೆ ಕಸಾಗೆ. ಪೇಪರ್ಗಳ ಎಸಿಬೇಕು ಅಂತ ಹೇಳಿದ್ರೆ ಏನೋ ಒಂದು ವ್ಯವಸ್ಥೆ ಇರಲ್ಲ. ನಾವು ಸ್ವಚ್ಛ ಭಾರತ ಮಾಡಬೇಕು ಅಂತ ಹೇಳ್ತೀವಿ, ಬಟ್ ಅವ್ರು ಎಲ್ಲಿಂದ ತಿಂದು ಎಸಿಬೇಕಾದ್ರೂ ಎಲ್ಲಿಂದ ಕಾರೊಳಗೆ ಇಟ್ಕೊಳ್ತಾರೆ ಅಥವಾ ಗಾಡೀಲಿ ಇಟ್ಕೊಂಡಿರ್ತಾರೆ, ಬೈಕಲ್ಲಿ ಹೋಗೋರು ತಿಂತಾ ಇರ್ತಾರೆ, ಮಕ್ಕಳುಗಳಿಗೆ ಅರಿವಿರಲ್ಲ. ಎಲ್ಲಿ ಎಸಿಬೇಕು ಅನ್ನೋಕ್ಕೆ ಜಾಗ ಸಿಗಲ್ಲ, ಸಿಕ್ಕದಲ್ಲಿ ಎಸಿತಾರೆ. ಅದರ ಬದಲು ನಾವು ಎಲ್ಲೆಂದ್ರಲ್ಲಿ ಕಸದ ಡಬ್ಬಿಗಳನ್ನ ಇಟ್ಟರೆ, ಎಲ್ಲೆಂದ್ರಲ್ಲಿ ಈ ಕಸ ಎಸೆಯೋ ಥರ ಕಸದ ಡಬ್ಬಿಗಳನ್ನ ಇಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಹಾಗೆ ನಿಮ್ಮ ಇದೇ ಥರ ಮಾಡ್ತಾ ಹೋದಾಗ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ. ಸಾರ್ವಜನಿಕರಲ್ಲಿ ಹೇಳೋದಿಷ್ಟೇ, ನಿಮ್ಮ ಏನಾದರೂ ಸ್ಪಾನ್ಸರ್ ಮಾಡೋ ರೀತಿಯಲ್ಲಿ ಆ ಥರ ಏನಾದರೂ ಇದ್ದರೆ, ನಿಮ್ಮಲ್ಲಿ ಏನಾದರೂ ಮನಸ್ಸಲ್ಲಿ ಇದ್ದರೆ ನಾನು ಏನಾದ್ರು ಒಂದು ಮಾಡಬೇಕು ಜಿಲ್ಲೆಗೆ ಅಂತೇಳಿ ಸ್ಪಾನ್ಸರ್ ಮಾಡೋ ಥರ ಏನಾದರೂ ಮಾಡಬೇಕು, ಆ ಥರ ಏನಾದ್ರು ಇದ್ದರೆ ನಿಮ್ಮ ಮನಸ್ಸಲ್ಲಿ ಕಸದ ಡಬ್ಬಿಗಳನ್ನ ಇಡ್ತಾ ಬನ್ನಿ. ಒಂದು ಡಸ್ಟ್ಬಿನ್ಗಳು, ಕಸದ ಡಬ್ಬಿ ಅಂತ ಹೇಳಿದ್ರೆ ಡಸ್ಟ್ಬಿನ್ಗಳನ್ನ ನಿಮ್ಮ ಫೋಟೋಗಳನ್ನ ಹಾಕಿ ಅದಕ್ಕೆ ಪ್ರಿಂಟ್ ಮಾಡಿಸಿ ಎಲ್ಲೆಂದರಲ್ಲಿ ಇಡ್ತಾ ಬನ್ನಿ. ನಿಮ್ಮ ಜಿಲ್ಲೆಗೆ ಎಷ್ಟು ಕೈಯಲ್ಲಿ ಸಾಧ್ಯವೋ ಅಷ್ಟು ಇಡ್ತಾ ಬನ್ನಿ. ರಾಜಕೀಯ ಪಕ್ಷದವ್ರಿಗೂ ಹೇಳೋದಷ್ಟೇ, ಯಾವ ಪಕ್ಷ ಆಗಲಿ ಯಾರೇ ಆಗಲಿ, ನಿಮ್ಮ ಕಸದ ಡಬ್ಬಿಗಳಿಗೆ ನಿಮ್ಮ ಫೋಟೋಗಳನ್ನ ಹಾಕಿ ಅಥವಾ ಎಲ್ಲೆಂದರಲ್ಲಿ ಇಡ್ತಾ ಬನ್ನಿ. ಸ್ವಚ್ಛ ಭಾರತಕ್ಕೆ ನಾವು ಸಹ ಕೈ ಜೋಡಿಸೋಣ ಅಂತೇಳಿ ಪ್ರತಿಯೊಬ್ಬರು ಇಲ್ಲಿ ಇಡ್ತಾ ಬಂದರೆ ತುಂಬ ಅನುಕೂಲ ಆಗುತ್ತೆ. ನಾವು ಕೆಲವರು ಬರ್ಡೇ ಮಾಡ್ತಾರೆ, ಗ್ರ್ಯಾಂಡಾಗಿ ಮಾಡಿಬಿಟ್ಟು ಒಂದು ಬ್ಯಾನರ್ ನೇತಾಕ್ಬಿಟ್ಟು ಅವರ ಫೋಟೋಗಳನ್ನ ಹಾಕತ್ತಾರೆ. ಅದ್ರ ಬದಲು ಈ ಥರ ಕಸ ಡಬ್ಬಿಗಳು ಹಾಕಿ ನಿಮ್ಮ ಫೋಟೋಗಳು ಹಾಕಿ ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ. ಪರ್ಮನೆಂಟಾಗಿ ಉಳ್ಕೊಂಡಾಗ ನಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಒಂದು ಕಸ ಎಸಿಬೇಕಾದ್ರೂ ಡಬ್ಬ ನೋಡಿದಾಗ ಡಬ್ಬಕ್ಕೆ ಹೋಗಿ ಹಾಕ್ತಾರೆ. ನಾವು ಏನು ಇಲ್ಲದೆ ಹೋದರೆ ನೋಡಿದಾಗ ಏನು ಮಾಡ್ತಾನೆ, ಅಲ್ಲೇನು ಎಸೆಯೋಕ್ಕಿಲ್ಲ ಅಂತ ಹೇಳಿದ್ರೆ ತೆಗೆದು ಒಂದು ಮರದ ಬುಡಕ್ಕೋ ಅಥವಾ ಗಿಡದ ಬುಡಕ್ಕೋ ಎಲ್ಲ ಒಂದು ಹಾಕ್ಬಿಟ್ಟು ಹೋಗ್ತಾರೆ. ಒಂದು ಟೀ ಕುಡಿದ್ರು ಒಂದು ಪೇಪರ್ ಲೋಟ ಇರ್ತದೆ, ಕುಡಿತಾ ಇರ್ತಾನೆ, ಅಲ್ಲಿ ಕಸ ಡಬ್ಬಿ ಇಲ್ಲ ಅಂತ ಹೇಳಿದ್ರೆ ಅವನು ಏನು ಮಾಡ್ತಾನೆ, ಹಿಡ್ಕೊಂಡು ನೋಡ್ತಾನೆ ಸ್ವಲ್ಪ ತಂಗಿ ಚಿಕ್ಕದಾಗಿ ಮುದ್ರೆ ಮಾಡಿ ತೆಗೆದೊಂದು ಒಂದು ಕಡೆ ಹಾಕ್ತಾನೆ ಒಂದು ಮೂಲೆಗೆ, ಅದು ಅಲ್ಲಿ ಉಳ್ಕೊಳ್ಳುತ್ತೆ. ಅದರ ಬದಲು ಪ್ರತಿ ಅಂಗಡಿಯವರಿಗೂ ಒಂದು ಮನವರಿಕೆ ಮಾಡಬೇಕು. ನಿಮ್ಮ ಅಂಗಡಿ ಇದ್ಮೇಲೆ ನಿಮ್ಮ ಅಂಗಡಿಯಲ್ಲಿ ಒಂದು ಡಸ್ಟ್ಬಿನ್ ಇಡಬೇಕು. ಪ್ರತಿಯೊಂದು ಅಂಗಡಿಯಲ್ಲೂ ಒಂದೊಂದು ಡಸ್ಟ್ಬಿನ್ಗಳು ಪ್ರತಿ ಅಂಗಡಿಯಲ್ಲೂ ಕಡ್ಡಾಯಗೊಳಿಸಬೇಕು. ಜಿಲ್ಲಾಡಳಿತ ಆಗಲಿ ಅಥವಾ ಏನಾದರೂ ಜಿಲ್ಲಾಡಳಿತದಾರೆ ಮಾಡಿದ್ರೆ ಒಳ್ಳೆಯದು. ಸರ್ಕಾರದಲ್ಲಿ ಆದರೆ ಸರ್ಕಾರದ ಮಟ್ಟದಿಂದನೂ ಮಾಡ್ಬೋದು. ಈ ಥರ ಮಾಡಿದ್ರೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ. ಹೀಗೇ ಏನಾದರೂ ಮಾಡಬೇಕು ಅಂತ ಇದ್ದರೆ, ಏನೋ ಒಂದು ಹೊಸ ಥರ ಐಡಿಯಾ ಇದ್ದರೆ ನಮಗೂ ಒಂದು ಸಲಹೆ ಕೊಡಿ. ಈ ಥರ ಮಾತಾಡಿ ಒಂದು ವೀಡಿಯೋ ಮಾಡಿ ಏನಾದ್ರು ಒಂದು ಮಾಡಿ ಹಾಕೋಣ. ಹಾಗೆಯೇ ನೀವು ಒಂದು ವೀಡಿಯೋ ಮಾಡಿ ಹಾಕಿ, ಯೂಟ್ಯೂಬರ್ಗಳಾಗಲಿ ಪ್ರತಿಯೊಂದು ಯೂಟ್ಯೂಬರ್ಗಳು ಮೊದಲು ಒಂದೊಂದು ವೀಡಿಯೋಗಳನ್ನ ಸ್ವಚ್ಛ ಭಾರತದ ಬಗ್ಗೆ ಅರಿವು ಮೂಡಿಸಿ ಮಾಡಿದ್ರೆ ತುಂಬ ಅನುಕೂಲ ಅಂತ ಹೇಳ್ತೀನಿ. ಹೀಗೆ ನೋಡ್ತಾಯಿರಿ, ವೀಡಿಯೋ ಮಾಡ್ತಾಯಿರಿ, ಎಲ್ಲರೂ ಇದೇ ಥರ ಮಾಡ್ತಾಯಿದ್ರೆ ಅನುಕೂಲ ಆಗುತ್ತೆ. ಹಾಗೆ ನಮಗೂ ಏನಾದರೂ ಒಂದು ಸಪೋರ್ಟ್ ಮಾಡಿ,
ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹೇಳ್ತಾನೆ. ಧನ್ಯವಾದ.